ಕುಕ್ಕಂದೂರು ಗ್ರಾಮದ ಪರಪ್ಪು ಎಂಬಲ್ಲಿ ನಿನ್ನೆ ಸಂಜೆ ದನದ ರುಂಡ ಹಾಗೂ ಅವಶೇಷ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಾರ್ಕಳ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕಾರ್ಕಳ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು। ಈ ಸಂದರ್ಭದಲ್ಲಿ ಬಜರಂಗ ದಳ ಹಿರಿಯ ಮುಖಂಡ ನವೀನ್ ನಾಯಕ್ ಮಾತನಾಡಿ, ಕಾರ್ಕಳದ ಆಸುಪಾಸಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಗೋವು ಕಳ್ಳತನ ಹಾಗೂ ಮಾಂಸದಂಧೆ ನಡೆದರೂ ಪೊಲೀಸ್ ಇಲಾಖೆ ಕಣ್ಣಿದ್ದು ಕುರುಡಾಗಿದೆ। ಮುಖ್ಯಮಂತ್ರಿಯವರ ಕೃಪಾ ಕಟಾಕ್ಷವಿದೆ। ಶೃಂಗೇರಿಯಲ್ಲಿ ನಡೆದ ಗೋವು ಕಳ್ಳತನದ ಮೇಲೆ ಗೋಲಿಬಾರ್ನಲ್ಲಿ ಗೋವು ಕಳ್ಳರಿಗೆ ಸರ್ಕಾರ 10 ಲಕ್ಷ ಪರಿಹಾರ ನೀಡಿ ಗೋಲಿಬಾರ್ ನಡೆಸಿದ ಪೊಲೀಸ್ ಪೇದೆ ಅಮಾನತಿನ ಶಿಕ್ಷೆ ನೀಡಿದೆ ಎಂದರು। ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಂತಹ ಮತಾಂಧ ಶಕ್ತಿಗಳಿಗೆ ಒಂದು ಕುಮ್ಮಕ್ಕು ನೀಡುವಂತಹ ಕೆಲಸ ಇಡೀ ರಾಜ್ಯವ್ಯಾಪಿ ಆಗ್ತಾ ಇದೆ। ನಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲೆಲ್ಲೂ ಗುಡ್ಡ ಕಾಡುಗಳಲ್ಲಿ ದನ ಕಳ್ಳತನ ಆಗ್ತಾ ಇತ್ತು, ನಾವು ಕೇಳ್ತಾ ಇದ್ವಿ। ಗುಡ್ಡ ಕಾಡುಗಳೆಲ್ಲ ಇದ್ದಂತಹ ದನಗಳು, ಮನೆಯಿಂದ ಹೊರಗೆ ಬಿಟ್ಟಂತಹ ದನಗಳು ಹಟ್ಟಿಗೆ ಮನೆಗೆ ಬರದೇ ಇರುವಂತಹ ವಿಚಾರಗಳನ್ನ ನಾವು ಕೇಳಿದ್ವಿ। ಆದ್ರೆ ಯಾವ ಹಂತದಲ್ಲಿ ವ್ಯಕ್ತಿಗಳು ರಾತ್ರಿ ಹೊತ್ತು ಚೆಕ್ ಪೋಸ್ಟ್ ಅಲ್ಲಿ ತನಿಖೆಯನ್ನ ಮಾಡ್ತಾ ಇರ್ಬೇಕಿದ್ರೆ ಅವರ ಮೇಲೆ ಮಾರು ಕಾಯ್ದೆಗಳಿಂದ ಹಲ್ಲೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ। ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಅವರ ಮೇಲೆ ನಕ್ಸಲರು ಅಂತ ಹೇಳಿ ತಿಳ್ಕೊಂಡು ಗುಂಡೇಟನ್ನ ಮಾಡ್ತಾರೆ। ಆ ಹಂತದಲ್ಲಿ ಕಬೀರ್ ಅಂತ ಹೇಳುವ ಒಬ್ಬ ವ್ಯಕ್ತಿ ದನಕಳ್ಳ ಆ ಸಂದರ್ಭದಲ್ಲಿ ಅವ ಮೃತ ಕೆಲಸದಿಂದ ವಜಾ ಮಾಡುವಂತಹ ಭಾಗ್ಯವನ್ನ ಕೊಡ್ತದೆ। ಆ ಕಬೀರನಿಗೆ 10 ಲಕ್ಷ ಪರಿಹಾರವನ್ನ ಈ ಕಳ್ಳನಿಗೆ ರಾಜ್ಯ ಸರ್ಕಾರ ಕೊಡ್ತಿದೆ। ಅದರಿಂದ ಈ ಒಂದು ಕಳ್ಳತನದ ಘಟನೆಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು। ಈ ಸಂದರ್ಭದಲ್ಲಿ ಮಹೇಶ್ ಬೈಲೂರು, ಸುನಿಲ್ ಖೇಯಾರ್, ರಾಜೇಶ್ ರಾವ್, ಉಮೇಶ್ ಸೂಡಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು। ಎಲ್ಲರೂ ನೋಡಿದ್ದೇವೆ, ಇದರ ವಿರುದ್ಧ ಪೊಲೀಸ್ ಇಲಾಖೆ ಮುಂಚಿನ ದಿವಸಗಳ ಮುಂಚೆ ನಾವು ಮಾಹಿತಿಯನ್ನು ನೀಡಿರುತ್ತೇವೆ। ಆದರೂ ಕೂಡ